ಹಲೋ ಫ್ರೆಂಡ್ಸ್, ನಾನು ಸುಶೀಲಾ, ಮಧು ಅಂಡ್ ಮಮ್ ಆರ್ಗಾನಿಕ್ ಟೆರೆಸ್ ಗಾರ್ಡನ್. ಫ್ರೆಂಡ್ಸ್, ನಮ್ಮ ಬಳ್ಳಿಯಲ್ಲಿ ನೋಡಿ ಎಷ್ಟು ಪ್ಯಾಷನ್ ಫ್ರೂಟ್ ಬಂದಿದೆ ನೋಡಿ ಫ್ರೆಂಡ್ಸ್. ನಾನು ಪ್ಯಾಷನ್ ಫ್ರೂಟು ಬಳ್ಳಿ ಹಾಕಿದ್ದೆ, ಅದರಲ್ಲಿ ನೋಡಿ ಫ್ರೆಂಡ್ಸ್ ಎಷ್ಟು ಬಂದಿದೆ ನೋಡಿ. ಈಗ ಇದನ್ನು ಜ್ಯೂಸ್ ಮಾಡೋಣ ಫ್ರೆಂಡ್ಸ್. ಒಳ್ಳೆ ಬಲೂನ್ ಥರ ನೋಡಿ ಫ್ರೆಂಡ್ಸ್, ನೋಡಿದ್ರೆ ಎಷ್ಟು ಜ್ಯೂಸಿಯಾಗಿದೆ ನೋಡಿ ಫ್ರೆಂಡ್ಸ್. ಜ್ಯೂಸಿ ಫ್ರೆಂಡ್ಸ್, ಒಂದು ಹಣ್ಣು ಒಂದು ಲೋಟ ಫುಲ್ ಆಗುತ್ತೆ ಫ್ರೆಂಡ್ಸ್. ಒಂದು ಹಣ್ಣು ಒಂದು ಲೋಟಕ್ಕೆ ಸರಿಯಾಗುತ್ತೆ ಫ್ರೆಂಡ್ಸ್. ಈ ಫ್ಲೇವರ್ ಇರುತ್ತೆ, ಅಷ್ಟು ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಫ್ಲೇವರ್. ಫ್ರೆಂಡ್ಸ್, ಈಗ 2 ಸ್ಪೂನು ಸಕ್ಕರೆ ಹಾಕೋಣ ಫ್ರೆಂಡ್ಸ್. ಒಂದು 2 ಸ್ಪೂನ್ ಸಕ್ಕರೆ ಹಾಕ್ಬಿಟ್ರೆ ಒಳ್ಳೆ ಟೇಸ್ಟಿ ಜ್ಯೂಸ್. ಫ್ರೆಂಡ್ಸ್, ಒಂದು ಹಣ್ಣು ಒಂದು ಲೋಟ ಜ್ಯೂಸ್ ಆಗುತ್ತೆ ಫ್ರೆಂಡ್ಸ್. ಅದನ್ನು ಕಾಯಿ ತಿಂತಾಯಿದ್ರೆ ಅಷ್ಟು ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಫ್ರೆಂಡ್ಸ್, ಇವಾಗ ಇನ್ನೊಂದು ಲೋಟಕ್ಕೆ ಇನ್ನೊಂದು ಲೋಟ ಹಾಕೋಣ. ಭಯಂಕರ ಗಟ್ಟಿ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಈ ಜ್ಯೂಸ್ ಕುಡಿತಾ ಇದ್ದರೆ ಕುಡಿಯೋಣ ಅನಿಸುತ್ತೆ ಫ್ರೆಂಡ್ಸ್, ಅಷ್ಟು ಚೆನ್ನಾಗಿರುತ್ತೆ ಫ್ಲೇವರ್. ರಸನ ಇದರಲ್ಲೇ ಮಾಡೋದು ಅನಿಸುತ್ತೆ, ಅಷ್ಟು ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಎಲ್ಲ ಫುಲ್ ತರಿಸ್ತೀನಿ, ಕಟ್ ಮಾಡಿ. 2 ಸ್ಪೂನು ಸಕ್ಕರೆ ಹಾಕ್ಬಿಟ್ಟು ಎಲ್ಲ ಕಟ್ ಮಾಡಿರೋದು ಸಕ್ಕರೆ ಸ್ವಲ್ಪ ಕಮ್ಮಿ ಆಯಿತು. ಇದಕ್ಕೆ ಇನ್ನೊಂದು ಹಾಕೋಣ. ಗಟ್ಟಿ ಎಷ್ಟು ಇರುತ್ತೆ ನೋಡಿ. ಈ ಸೀಡ್ಸನ್ನು ನಾವು ಸಬ್ಜಿ ಸೀಡ್ಸ್ ಥರ ಕುಡ್ಕೋಂತ ತಿಂತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದಕ್ಕೊಂದು ಸ್ವಲ್ಪ ಹಾಕೋಣ, ಇದಕ್ಕೊಂದು ಸ್ವಲ್ಪ. ದೊಡ್ಡ ಹಣ್ಣಾದರೆ ಒಂದು ಲೋಟಕ್ಕೆ ಒಂದು ಸಾಕಾಗುತ್ತೆ ನೋಡಿ ಫ್ರೆಂಡ್ಸ್. ಇಷ್ಟೇ ಸಿಂಪಲ್ ಜ್ಯೂಸ್, ಆದರೆ ಅಷ್ಟೇ ಟೇಸ್ಟಿಯಾಗಿ ಇರುತ್ತೆ. ತುಂಬ ಟೇಸ್ಟಿ ಫ್ರೆಂಡ್ಸ್. ಇದಕ್ಕೇನು ಸೋಸೋದು ಬೇಡ, ನಾವು ಈ ಬೀಜಗಳೆಲ್ಲ ತೆಗಿಯೋದು ಬೇಡ, ಹಾಗೇ ತಿಂತಾ ಇರೋದ್ರೇನು ನಮಗೆ ಇದು ಅನಿಸಲ್ಲ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, 2 ಲೋಟ ಜ್ಯೂಸು ನಾನು ಮಾಡಿದ್ದೀನಿ. ಇದೇ ಥರ ಜ್ಯೂಸ್ ಮಾಡಿದರೆ ಆಯಿತು ಫ್ರೆಂಡ್ಸ್. ಫ್ರೆಂಡ್ಸ್, ಪ್ಯಾಷನ್ ಫ್ರೂಟ್ ಜ್ಯೂಸ್. ಫ್ರೆಂಡ್ಸ್, ನೋಡಿದ್ರೆ ಎಷ್ಟು ಕಾಯಿ ಬಂದಿದೆ. ಜ್ಯೂಸ್ ನೋಡಿ. ಮಧು ಎತ್ತು ಒಂದು ಸ್ವಲ್ಪ ಮೇಲೆ ತಪ್ಪಿ. ನೋಡಿದ್ರೆ ಫ್ರೆಂಡ್ಸ್
ಎಲ್ಲ ನಾನೆಲ್ಲ ಇದು ಕಸ ಒಣಾಕಕ್ಕೆ ಹಾಕಿದ್ದೆ. ಆದರೂ ಇವತ್ತೆಲ್ಲ ಇದನ್ನು ಕಟ್ಟೋಣ ಅಂತ ಹೇಳ್ಬಿಟ್ಟು ಬಂದ್ವಿ. ಅದ್ರೊಳಗೆ ಎಷ್ಟಿದೆ ನೋಡಿ ಫ್ರೆಂಡ್ಸ್, ನೋಡಿದರೆ ನೋಡಿ ಎಷ್ಟಿದೆ. ಎಲ್ಲನೂ ಕಿತ್ಬಿಡೋಣ, ಮತ್ತು ಮೇಲೆ ಹೋದ್ರೆ ನಮಗೆ ಸಿಗಲ್ಲ ಇವು. ನೋಡಿದ್ರೆ ನೋಡಿ ಎಷ್ಟು ಬಂದಿದೆ ಕಾಯಿ ನೋಡಿ. ಅದು ಬಳ್ಳಿ ಕಟ್ಟೋಣ ಅಂತ ಬಿಚ್ಚಿದ್ವಿ ನೋಡಿ ಫ್ರೆಂಡ್ಸ್. ನೋಡಿದ್ರೆ ಎಲ್ಲ ಹಣ್ಣಿಗೆ ಬಂದಿದೆ, ಇದು ಹಣ್ಣಿಗೆ ಬಂದಿದೆ ಫ್ರೆಂಡ್ಸ್ ನೋಡಿ. ನೋಡಿ ಎಷ್ಟು ಕಸನೂ ಬಂದಿದೆ ನೋಡಿ. ಒಣ ಕಸ ಮಾಡಲಿಕ್ಕೆ ಅಂತ ನಾನು ಕೆಳಗಡೆ ಎಲ್ಲ ಕಸ ಹಾಕಿದ್ದೀನಿ ನೋಡಿ. ಈ ದ್ರಾಕ್ಷಿ ಬಳ್ಳಿ ಎಲ್ಲ ಇವಾಗ ಸಪ್ರೇಟ್ ಮಾಡಿದ್ದೀನಿ ಫ್ರೆಂಡ್ಸ್. ನೋಡಿದ್ರೆ ಇದನ್ನೆಲ್ಲ ಈಗ ಸಪ್ರೇಟ್ ಕಟ್ತಾಯಿದ್ದೀನಿ. ಸಗಣಿ ಎಲ್ಲ ಒಣ ಹಾಕಿದ್ದೀನಿ. ಒಣ ಕಸ ಮಾಡಲಿಕ್ಕೆ ನಾನು ಈ ಥರ ಹಾಕ್ತಾಯಿರ್ತೀನಿ ಫ್ರೆಂಡ್ಸ್. ನೋಡಿ ಇದೂ ವೈಟ್ ಆಗಿದೆ, ಇದೂ ಬಂದಿದೆ ಜ್ಯೂಸಿಗೆ. ನೋಡಿ ಎಷ್ಟು ಬಂದಿದೆ ಕಾಯಿ. ಇನ್ನೂ ಇದರಲ್ಲಿ ತುಂಬ ಇದೆ ಫ್ರೆಂಡ್ಸ್. ಸ್ವಲ್ಪ ಬಲೀಲಿ ಅಂತ ಇವಾಗ ಸ್ವಲ್ಪ ಕಾಯಿ ಇದೆ, ಇರಲಿ ಅಂತ. ನೋಡಿದ್ರೆ ಇನ್ನೂ ಸ್ವಲ್ಪ ಮೇಲೆ ತುಂಬ ಮೇಲೆತ್ತು. ಇನ್ನೂ ಎಷ್ಟಿದೆಯಾ ನೋಡೋಣ. ಇದರಲ್ಲಿ ಇದೆಯಾ, ಪಿಂಕ್ ಆಗಿದೆಯಾ? ಪಿಂಕ್ ಆಗಿದ್ದರೆ ಮಾತ್ರ ಅದು ಚೆಂದ. ಹಾಂ ಇದಲ್ಲ, ಸ್ವಲ್ಪ ಹಸಿರಿದೆ ನೋಡೋಣ ಎಲ್ಲಿ. ನೋಡಿ ಫ್ರೆಂಡ್ಸ್, ಈ ಥರ ಪಿಂಕ್ ಆದರೆ ಚೆನ್ನಾಗಿರುತ್ತೆ. ಇದು ಸ್ವಲ್ಪ ವೈಟ್ ಇದೆ. ಎಲ್ಲ ಜ್ಯೂಸಿಗೆ ಬಂದಿದೆ. ನೋಡಿದ್ರೆ ಒಂದು ಪುಟ್ಟಿ ಬಂದಿದೆ ನೋಡಿ, ಒಂದು ಪುಟ್ಟಿ ಬಂದಿದೆ ನೋಡಿ. ನೋಡಿ ಫ್ರೆಂಡ್ಸ್, ಇವಾಗ ಇದೆಲ್ಲ ಕಿತ್ತು ಸಪ್ರೇಟ್ ಮಾಡ್ತಾಯಿದ್ದೀವಿ ನಾವು. ಸಪ್ರೇಟು ಮಾಡಬೇಕಾದ್ರೆ ಇಷ್ಟು ಕಾಯಿ ನಮಗೆ ಸಿಕ್ತು. ಇನ್ನೂ ಇಲ್ಲಿ ತುಂಬ ಇದೆ, ಇಲ್ಲೆಲ್ಲ ತುಂಬ ಇದೆ ನೋಡಿ. ಇದು ಇನ್ನೂ ಹಸಿರಾಗಿದೆ. ಇರಲಿ ಫ್ರೆಂಡ್ಸ್, ಹಣ್ಣಾಗಿ ಉದುರಿಬಿಡುತ್ತೆ, ಹಾಗೆ ಬಿಟ್ಬಿಡೋಣ. ನೋಡಿದ್ರೆ ಇದೆಲ್ಲ ಇವಾಗ ನಾವು ಸಪ್ರೇಟ್ ಮಾಡಬೇಕು ಬಳ್ಳಿನ. ನೋಡಿ ಫ್ರೆಂಡ್ಸ್, ದ್ರಾಕ್ಷಿ ಬಳ್ಳಿ ನೋಡಿದ್ರೆ ಇವಾಗ ಬಿಚ್ಚಿದ್ದೀವಿ ಎಲ್ಲ ಇದನ್ನು. ಸ್ವಲ್ಪ ವೈಟ್ ನೋಡಿ ಇದೊಂದು ವೈಟ್ ಇದೆ, ಇದನ್ನು ಕಿತ್ಬಿಡೋಣ.